ಓಂ ಶಾಂತಿ. ಓಂ ಶಾಂತಿ. ಇಂದಿನ ಜ್ಞಾನಮಂಥನಕ್ಕೆ ಸ್ವಾಗತ. ಒಂದು ಕ್ಷಣ ಊಹಿಸ್ಕೊಳ್ಳಿ, ನಾವೆಲ್ಲರೂ ಒಂದು ಬಹಳ ದೊಡ್ಡದಾದ ಅಗಾಧವಾದ ಬೇಹದ್ದಿನ ಪರದೆಯ ಮುಂದೆ ಕೂತಿದೀವಿ. ಓಂ ಶಾಂತಿ. ಹೌದು, ಖಂಡಿತ. ಆ ದೊಡ್ಡ ಪರದೆಯ ಮೇಲೆ ಒಂದು ಮಿಕಿ ಮೌಸ್ನ ಕಾರ್ಟೂನ್ ಆಟ ನಡೀತಾ ಇದೆ ಅಂತ ಅನ್ಕೊಳ್ಳಿ. ಆ ಕಾರ್ಟೂನ್ ಪಾತ್ರಗಳು ಓಡ್ತವೆ, ಎಡವುತ್ತವೆ, ಪರಸ್ಪರ ಗುದ್ದಾಡ್ತವೆ ಅಲ್ವಾ? ಎಕ್ಸಾಕ್ಟ್ಲಿ. ಎತ್ತರದಿಂದ ಕೆಳಗೆ ಬೀಳ್ತವೆ, ಒಮ್ಮೊಮ್ಮೆ ಬೆಂಕಿಗೂ ಆಹುತಿಯಾಗುವಂತೆ ಕಾಣ್ತವೆ. ಅದನ್ನು ನೋಡ್ತಾ ಇದ್ದಾಗ ನಮಗೆ ಎಷ್ಟರ ಮಟ್ಟಿಗೆ ಭಯ ಆಗತ್ತೆ? ನಮ್ಮ ಹೃದಯ ಬಡಿತ ಏನಾದ್ರೂ ಹೆಚ್ಚಾಗತ್ತಾ? ಖಂಡಿತ ಇಲ್ಲ ಅಲ್ವಾ? ನಿಜ. ನಮಗದು ಅತ್ಯಂತ ಮನೋರಂಜನೆ ಕೊಡುತ್ತೆ, ನಾವು ನೋಡಿ ಜೋರಾಗಿ ನಗ್ತೀವಿ. ಹಾ, ಆದ್ರೆ ಅದೇ ನಮ್ಮ ಲೌಕಿಕ ಜೀವನದಲ್ಲಿ, ಅಂದ್ರೆ ನಮ್ಮ ಕಣ್ಮುಂದೆ ಪರಿಸ್ಥಿತಿಗಳ ಒಂದು ಸಣ್ಣ ನಾಟಕ ನಡೆದರೆ ಸಾಕು, ಯಾರಾದ್ರೂ ನಮಗೆ ಒಂದು ಕಟುವಾದ ಮಾತು ಬೊಲ್ಲಿ ಅಥವಾ ನಾವು ಅಂದ್ಕೊಂಡ ಕೆಲಸ ಸ್ವಲ್ಪ ಉಲ್ಟಾ ಆದ್ರೆ ನಾವು ಸಂಪೂರ್ಣವಾಗಿ ಗಾಬರಿಯಾಗ್ಬಿಡ್ತೀವಿ. ಅಷ್ಟೊಂದು ಭಯ, ಆತಂಕ ಯಾಕೆ ಬರುತ್ತೆ? ಆ ಪರದೆಯ ಮೇಲಿನ ಆಟಕ್ಕೂ ಜೀವನದ ಆಟಕ್ಕೂ ಯಾಕಿಷ್ಟು ವ್ಯತ್ಯಾಸ? ಇದು ಪ್ರತಿಯೊಬ್ಬ ಆಧ್ಯಾತ್ಮಿಕ ಸಾಧಕನೂ ತನಗೆ ತಾನೇ ಕೇಳಿಕೊಳ್ಬೇಕಾದ ಬಹಳ ಆಳವಾದ ಪ್ರಶ್ನೆ ನೋಡಿ. ನಾವು ಥಿಯೇಟರ್ಲಿ ಕೂತಾಗ ನಮಗೆ ಸ್ಪಷ್ಟವಾದ ಅರಿವಿರುತ್ತೆ. ಅಂದ್ರೆ ನಾನು ಬೇರೆ, ಆ ಪರದೆ ಮೇಲಿನ ದೃಶ್ಯನೇ ಬೇರೆ ಅಂತನಾ? ಹೌದು. ಈ ಅರಿವೇ ನಮಗೆ ಮನೋರಂಜನೆಯನ್ನು ನೀಡುತ್ತೆ. ಆದ್ರೆ ಲೌಕಿಕ ಜೀವನದಲ್ಲಿ ನಾವು ಆ ಪರಿಸ್ಥಿತಿಗಳನ್ನೇ ಶಾಶ್ವತ ಸತ್ಯ ಅಂತ ನಂಬಿಬಿಡ್ತೀವಿ. ಯಾವಾಗ ನಾವು ದೇಹಭಾನದಲ್ಲಿ ಸಿಲುಕೊಳ್ತೇವೋ ಆ ದೃಶ್ಯದೊಳಗೆ ನಮ್ಮ ಮೂಲ ಸ್ವರೂಪವನ್ನೇ ನಾವು ಮರೆತುಬಿಡ್ತೀವಿ. ಕರೆಕ್ಟ್. ಆ ದೇಹಭಾನ ಇದ್ದಾಗ ಭಯ, ಅಭದ್ರತೆ ಸಹಜವಾಗಿ ಬರುತ್ತೆ ಅಲ್ವಾ? ಎಕ್ಸಾಕ್ಟ್ಲಿ. ಆದರೆ ಶಿವಬಾಬಾ ವಿವರಿಸುವ ಹಾಗೆ ಈ ಆಧ್ಯಾತ್ಮಿಕ ಜ್ಞಾನದ ದೃಷ್ಟಿಕೋನದಿಂದ ನೋಡಿದಾಗ ಈ ಇಡೀ ಜಗತ್ತು 5000 ವರ್ಷಗಳ ಒಂದು ಅದ್ಭುತವಾದ ಬೇಹದ್ದಿನ ನಾಟಕ. ನಾವು ಸಾಕ್ಷಿ ಸ್ಥಿತಿಯಿಂದ, ಅಂದ್ರೆ ಒಬ್ಬ ವೀಕ್ಷಕನಂತೆ ನಮ್ಮದೇ ಜೀವನದ ದೃಶ್ಯಗಳನ್ನು ನೋಡಿದಾಗ ಎಂತಹ ಕಠಿಣ ಪರಿಸ್ಥಿತಿಯೂ ಕೂಡ ಆ ಮಿಕ್ಕಿ ಮೌಸ್ ಆಟದ ತರಾನೇ ಭಾಸವಾಗುತ್ತೆ. ಆದ್ರೆ ಲೌಕಿಕದಲ್ಲಿ ನಮ್ಮದೇ ಬ್ಯಾಂಕ್ ಖಾತೆ ಖಾಲಿಯಾದ್ರೆ ಅಥವಾ ನಮ್ಮದೇ ಆರೋಗ್ಯ ಏರುಪೇರಾದ್ರೆ ಆ ನೋವು, ಆ ನಷ್ಟ ವಾಸ್ತವ ಅಲ್ವಾ? ಆ ಕ್ಷಣದಲ್ಲಿ ಸಾಕ್ಷಿಯಾಗೋದು ಅಷ್ಟು ಸುಲಭನಾ? ದೇಹದ ದೃಷ್ಟಿಯಿಂದ ನೋಡಿದ್ರೆ ಅದು ಖಂಡಿತ ವಾಸ್ತವ. ಆದ್ರೆ ಬಾಬಾ ನಮಗೆ ಆತ್ಮಿಕ ದೃಷ್ಟಿ ಕೊಟ್ಟಿದ್ದಾರೆ. ನಾನು ಈ ದೇಹ ಅಲ್ಲ, ಬದಲಾಗಿ ಒಂದು ಶಾಶ್ವತವಾದ ಜ್ಯೋತಿರ್ಬಿಂದು, ಆತ್ಮ ಅನ್ನೋ ಸ್ಮೃತಿ ಬಂದಾಗ ಈ 84 ಜನ್ಮಗಳ ಚಕ್ರದಲ್ಲಿ ಇದೊಂದು ಸಣ್ಣ ದೃಶ್ಯ ಮಾತ್ರ ಅಂತ ಅರ್ಥ ಆಗತ್ತೆ. ನಿಜ. ಹಾಗಾದ್ರೆ ಆ ದಿವ್ಯವಾದ ಸಾಕ್ಷಿ ಸ್ಥಿತಿಯನ್ನ ತಲುಪಲು ನಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ಸಿದ್ಧಗೊಳಿಸುವಂತಹ ಬಾಬಾ ಅವರ ಈ ಮಧುರವಾದ ಮಹಾವಾಕ್ಯಗಳನ್ನ ಮಂಥನ ಮಾಡೋಣ. ಮಧುರ ಮಕ್ಕಳೇ, ತಂದೆಗೆ ಮತ್ತು ಸರ್ವರಿಗೂ ಪ್ರಿಯರಾಗಲು ಸಂತುಷ್ಟಮಣಿಯಾಗಿ, ಪ್ರತಿಯೊಂದು ಪರಿಸ್ಥಿತಿಯ ಪ್ರಭಾವದಿಂದ ಮುಕ್ತರಾಗಿ. ಈ ವಾಕ್ಯದಲ್ಲಿರುವ ಸಂತುಷ್ಟಮಣಿ ಅನ್ನೋ ಪದನೆ ಎಷ್ಟು ಆಳವಾಗಿದೆ ಅಲ್ವಾ? ಬಾಬಾ ಹೇಳ್ತಾರೆ, ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಸ್ಥಿತಿ, ಅತ್ಯಂತ ಶ್ರೇಷ್ಠವಾದ ಆಸ್ತಿಯಂದ್ರೆ ಅದು ಸಂತುಷ್ಟತೆ. ಹೌದು. ಆದ್ರೆ ಮನುಷ್ಯರು ಈ ಸಂತುಷ್ಟತೆಯನ್ನ ಎಲ್ಲಿ ಹುಡುಕ್ತಾರೆ ಹೇಳಿ? ದೊಡ್ಡ ಮನೆಗಳಲ್ಲಿ, ಐಷಾರಾಮಿ ಕಾರುಗಳಲ್ಲಿ, ಸಮಾಜದಲ್ಲಿ ಸಿಗುವ ಉನ್ನತ ಪದವಿಗಳಲ್ಲಿ. ಅದೆಲ್ಲ ಸಿಕ್ಕಾಗ ತಾವೇ ಅತ್ಯಂತ ಸಂತುಷ್ಟರು ಅಂತ ಅಂದುಕೊಳ್ತಾರಲ್ವಾ? ಅದು ಯಾಕೆ ಕ್ಷಣಿಕವಾಗಿರುತ್ತೆ? ಯಾಕಂದ್ರೆ ಆ ಭೌತಿಕ ವಸ್ತುಗಳೆಲ್ಲ ತಮೋಪ್ರಧಾನವಾದವುಗಳು. ಜಡ ವಸ್ತುಗಳಿಂದ ಅಥವಾ ಬದಲಾಗುವ ಮನುಷ್ಯರಿಂದ ಶಾಶ್ವತವಾದ ತೃಪ್ತಿ ಸಿಗಲು ಸಾಧ್ಯನೇ ಇಲ್ಲ. ಇಂದು ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ, ನಾಳೆ ಅದು ಮಾಯ ಆಗ್ಬೋದು. ಇಂದು ಅಧಿಕಾರ ಇರುತ್ತೆ, ನಾಳೆ ಅದು ಬೇರೆಯವರ ಪಾಲಾಗುತ್ತೆ. ಎಕ್ಸಾಕ್ಟ್ಲಿ. ತಮೋಪ್ರಧಾನ ಜಗತ್ತಿನ ವಸ್ತುಗಳಿಂದ ಸದಾಕಾಲದ ಸಂತುಷ್ಟತೆ ಸಿಗಲ್ಲ. ಸಂತುಷ್ಟತೆಗೆ ಮೂಲ ಆಧಾರ ಸರ್ವಪ್ರಾಪ್ತಿಗಳು. ಪರಮಾತ್ಮ ತಂದೆಯಿಂದ ಸಿಗುವ ಸರ್ವ ಗುಣಗಳು, ಶಕ್ತಿಗಳು ಯಾರಿಗೆ ಪ್ರಾಪ್ತಿಯಾಗಿದೆಯೋ ಅವರು ಮಾತ್ರ ಒಳಗಿನಿನ್ನ ಸದಾ ಭರ್ತಿಯಾಗಿರ್ತಾರೆ. ಸರ್ವಪ್ರಾಪ್ತಿಗಳು ಅಂದ್ರೆ ಎಲ್ಲವೂ ಸಿಗ್ಬೇಕು ಅಂತನಾ? ಕೇವಲ ಶಾಂತಿ ಸಿಕ್ರೆ ಸಾಲ್ದಾ? ಇಲ್ಲ. ಕೇವಲ ಶಾಂತಿ ಇದ್ದು ಶಕ್ತಿ ಇಲ್ಲ ಅಂದ್ರೆ ಯಾವುದಾದ್ರೂ ಬಿರುಗಾಳಿ ಬಂದಾಗ ಆ ಶಾಂತಿ ಅಲುಗಾಡುತ್ತೆ. ಬಾಬಾ ಅವರಿಂದ ಸರ್ವ ಖಜಾನೆಗಳನ್ನು ಪಡೆದ ಆತ್ಮ ಮಾತ್ರ ಸದಾ ಸಂತುಷ್ಟವಾಗಿರಲು ಸಾಧ್ಯ. ಬಾಬಾ ಇಲ್ಲಿ 2 ಪ್ರಮುಖ ಅಂಶಗಳನ್ನು ಹೇಳ್ತಾರೆ: ಅವಿನಾಶಿ ಸಂಬಂಧ ಮತ್ತು ಅವಿನಾಶಿ ಸಂಪತ್ತು. ಲೌಕಿಕ ಸಂಬಂಧಗಳಲ್ಲಿ ನಾವು ಪ್ರೀತಿಯನ್ನ ಬೇಡ್ತೀವಿ, ಆದ್ರೆ ಅಲ್ಲಿ ಎಲ್ಲರೂ ಭಿಕಾರಿಗಳೇ ಅಲ್ವಾ? ಹೌದು. ಆದ್ರೆ ಪರಮಾತ್ಮನೊಡನೆ ಬೆಸೆಯುವ ಸರ್ವ ಸಂಬಂಧಗಳು ಅವಿನಾಶಿ. ಹಾಗೆ ಅವರು ನೀಡುವ ಜ್ಞಾನದ ಸಂಪತ್ತು ಯಾರೂ ಕದಿಯೋಕೆ ಆಗದಂತಹದ್ದು. ಈ ಸಂಪತ್ತು ಇದ್ದಾಗ ಆತ್ಮ ಯಾವ ಪರಿಸ್ಥಿತಿಗೂ ತಲೆಬಾಗುವುದಿಲ್ಲ ಮತ್ತು ಸರ್ವರಿಗೂ ಪ್ರಿಯ ಆಗುತ್ತೆ. ಇಲ್ಲಿ ನಮ್ಮೆಲ್ಲರಿಗೂ ಎದುರಾಗುವ ಅತೀ ದೊಡ್ಡ ಸವಾಲು ಅಂದ್ರೆ ಪರಿಸ್ಥಿತಿಗಳು.
ನಾವು ಮುರಳಿ ಕೇಳುವಾಗ ಬಹಳ ಸಂತುಷ್ಟರಾಗಿರ್ತೀವಿ. ಆದ್ರೆ ಇದ್ದಕ್ಕಿದ್ದಂತೆ ಆಫೀಸಲ್ಲಿ ಬಾಸ್ ಬೈದಾಗಲೋ ಅಥವಾ ಮನೆಯಲ್ಲಿ ಜಗಳ ಆದಾಗಲೋ ನಮ್ಮ ಸ್ಥಿತಿ ಅಲುಗಾಡುತ್ತೆ ಅಲ್ವಾ? ಅದಕ್ಕೆ ಬಾಬಾ ವಿವರಿಸ್ತಾರೆ, ಎಲ್ಲಿ ಸಂಪೂರ್ಣ ಸಂತುಷ್ಟತೆ ಇದೆಯೋ ಅಲ್ಲಿ ಸರ್ವಶಕ್ತಿಗಳು ಸ್ವತಃ ತಾನಾಗೇ ಬರ್ತವೆ ಅಂತ. ಆ ಪ್ರಭಾವದಿಂದ ಮುಕ್ತರಾಗಲು ಬಾಬಾ ತ್ರಿಕಾಲದರ್ಶಿ ಸ್ಥಿತಿಯ ಗುಟ್ಟನ್ನು ತಿಳಿಸ್ಕೊಟ್ಟಿದ್ದಾರೆ. ಅಂದ್ರೆ ಪ್ರತಿಯೊಂದು ದೃಶ್ಯವನ್ನು 3 ಕಾಲಗಳ ಆಧಾರದ ಮೇಲೆ ಪರಿಶೀಲನೆ ಮಾಡೋದಾ? ಹೌದು. ಈ ದೃಶ್ಯದ ಹಿಂದಿನ ಕಾರಣ ಏನು ಅಂದ್ರೆ ಭೂತಕಾಲದ ಕರ್ಮದ ಲೆಕ್ಕಾಚಾರ. ಈಗ ವರ್ತಮಾನದಲ್ಲಿ ನಾನು ಶ್ರೀಮತದಂತೆ ಹೇಗೆ ವರ್ತಿಸಬೇಕು ಮತ್ತು ಭವಿಷ್ಯದಲ್ಲಿ ಇದರಿಂದ ಆಗುವ ಕಲ್ಯಾಣ ಏನು ಅಂತ ಅರಿಯೋದು. ಕೇಳೋಕೆ ಬಹಳ ಚೆನ್ನಾಗಿದೆ. ಆದ್ರೆ ಪ್ರಾಯೋಗಿಕವಾಗಿ ಯಾರಾದ್ರೂ ನಮಗೆ ಅನ್ಯಾಯ ಮಾಡ್ದಾಗ ನಮ್ಮ ರಕ್ತ ಕುದಿಯುವ ಆ ನಿಖರವಾದ ಕ್ಷಣದಲ್ಲಿ ತ್ರಿಕಾಲದರ್ಶಿಯಾಗಿ ಯೋಚನೆ ಮಾಡೋದು ಹೇಗೆ? ಆ ಕ್ಷಣದಲ್ಲಿ ಕೋಪ ತಡೆಯೋಕ್ಕಾಗೊತ್ತಾ? ಅದಕ್ಕಾಗಿಯೇ ಬಾಬಾ ನಿರ್ಭಯ ಏಕಾಗ್ರ ಬುದ್ಧಿಯ ಬಗ್ಗೆ ಹೇಳೋದು. ಆ ಕ್ಷಣದಲ್ಲಿ ಅವರು ನನಗೆ ಬೈದ್ರು ಅಂತ ನೋಡಬಾರ್ದು. ಓ, ಅಂದ್ರೆ ನನ್ನದೇ ಯಾವುದೋ ಹಳೆಯ ಕರ್ಮದ ಲೆಕ್ಕಾಚಾರ ಚುಕ್ತಾ ಆಗ್ತಾ ಇದೆ ಅಂತ ನೋಡ್ಬೇಕಾ? ಎಕ್ಸಾಕ್ಟ್ಲಿ. ಆ ಭೂತಕಾಲದ ಲೆಕ್ಕಾಚಾರ ಮುಗಿತಾ ಇದೆ. ಈಗ ವರ್ತಮಾನದಲ್ಲಿ ನಾನು ಸಾಕ್ಷಿಯಾಗಿ ಶಾಂತವಾಗಿದ್ರೆ ಹೊಸ ಪಾಪಕರ್ಮ ನಿರ್ಮಾಣ ಆಗಲ್ಲ ಮತ್ತು ಇದರಿಂದ ಭವಿಷ್ಯದ ಪ್ರಾರಬ್ಧ ಶ್ರೇಷ್ಠ ಆಗುತ್ತೆ ಅಂತ ಯೋಚಿಸಬೇಕು. ವಾವ್! ಹೀಗ್ ನೋಡ್ದಾಗ ಆ ವ್ಯಕ್ತಿ ನಮಗೆ ಶತ್ರುವಾಗಿ ಕಾಣಲ್ಲ, ಬದಲಾಗಿ ನಮ್ಮ ಕರ್ಮ ತೀರ್ಸೋಕೆ ಬಂದ ಲೆಕ್ಕಿಗಳ ತರ ಕಾಣ್ತಾನೆ ಅಲ್ವಾ? ಖಂಡಿತ. ಆಗ ನಮ್ಮ ಕೋಪ ತಾನಾಗೇ ಕರಗುತ್ತೆ. ಆ ಆಟವು ನಮ್ಗೆ ಮಿಕ್ಕಿ ಮೌಸ್ ಆಟದ ತರ ಮನೋರಂಜನೆ ಕೊಡುತ್ತೆ. ಎಂಥ ಅದ್ಭುತವಾದ ವಿಶ್ಲೇಷಣೆ! ತ್ರಿಕಾಲದರ್ಶಿಯಾಗಿ ನೋಡ್ದಾಗ ಭಯ, ಕೋಪ ಎರಡಕ್ಕೂ ಜಾಗವೇ ಇರಲ್ಲ. ಆದ್ರೆ ಈ ಸಾಕ್ಷಿ ಸ್ಥಿತಿಯನ್ನ ಸದಾ ಕಾಯ್ದುಕೊಳ್ಳೋಕಾಗಲ್ಲವಲ್ಲ? ಬಾಬಾ ಇಲ್ಲಿ ಬಹಳ ಸೂಕ್ಷ್ಮವಾದ ಎಚ್ಚರಿಕೆ ಕೊಟ್ಟಿದ್ದಾರೆ ಅಲ್ವಾ? ಹೌದು. ಬ್ರಾಹ್ಮಣ ಶಬ್ದಕೋಶದಿಂದ ಕೆಲವೊಮ್ಮೆ ಅಂದ್ರೆ ಆ ಸಮ್ಟೈಮ್ಸ್ ಅನ್ನೋ ಪದವನ್ನ ಸಂಪೂರ್ಣವಾಗಿ ತೆಗೆದುಹಾಕಬೇಕು ಅಂತ ಬಾಬಾ ಹೇಳಿದ್ದಾರೆ. ಇದು ತುಂಬಾ ಕಟ್ಟುನಿಟ್ಟಾದ ನಿರೀಕ್ಷೆ ಅಲ್ವಾ? ಮನುಷ್ಯರಾದ ಮೇಲೆ ಕೆಲವೊಮ್ಮೆ ತಪ್ಪು ಮಾಡೋದು, ಕೆಲವೊಮ್ಮೆ ಯೋಗ ತಪ್ಪೋದು ಸಹಜ ಅಲ್ವಾ? ನೋಡಿ, ನಾವು ಕೇವಲ ಮನುಷ್ಯರಲ್ಲ, ನಾವು ಬ್ರಾಹ್ಮಣರು, ವಿಶ್ವ ಪರಿವರ್ತಕರು ಅನ್ನೋದು ನೆನ್ಪಿರ್ಲಿ. ಉದಾಹರಣೆಗೆ, ಒಬ್ಬ ನುರಿತ ಸರ್ಜನ್ ಆಪರೇಷನ್ ಮಾಡುವಾಗ ನನ್ನ ಕೈಗಳು ಕೆಲವೊಮ್ಮೆ ನಡುಗುತ್ತವೆ ಅಂತ ಹೇಳಿದ್ರೆ ನೀವು ಅವನತ್ರ ಹೋಗ್ತೀರಾ? ಖಂಡಿತ ಇಲ್ಲ. ಅದು ತುಂಬಾ ಅಪಾಯಕಾರಿ. ಅದೇ ರೀತಿ ಭವಿಷ್ಯದ ಸತೋಪ್ರಧಾನ ಜಗತ್ತನ್ನ ಸ್ಥಾಪನೆ ಮಾಡುವ ಜವಾಬ್ದಾರಿ ಹೊತ್ತ ನಾವು ಕೆಲವೊಮ್ಮೆ ಕೋಪ ಮಾಡ್ಕೊಳ್ತೀನಿ ಅಂತ ಹೇಳಿದ್ರೆ ನಾವು ಇನ್ನೂ ಪರಮಾತ್ಮನ ಸಂಪೂರ್ಣ ಆಸ್ತಿಯನ್ನ ಪಡೆದಿಲ್ಲ ಅಂತ ಅರ್ಥ. ಕೆಲವೊಮ್ಮೆ ಅನ್ನೋ ಪದ ನಮ್ಮ ಪುರುಷಾರ್ಥದ ನಿಶ್ಶಕ್ತಿಯನ್ನ, ಅಸ್ಥಿರತೆಯನ್ನ ತೋರಿಸುತ್ತೆ. ಇದನ್ನೇ ವಿವರಿಸೋಕೆ ಬಾಬಾ ಒಂದು ಅತ್ಯಂತ ಸುಂದರವಾದ ಆಳವಾದ ಹೋಲಿಕೆ ಕೊಟ್ಟಿದ್ದಾರೆ. ಕೇವಲ ಬೀಜ ನೋಡಿದ್ರೆ ಸಾಲ್ದು, ಅದಕ್ಕೆ ನೀರು ಮತ್ತು ಬಿಸಿಲು ಕೊಟ್ಟಾಗ ಮಾತ್ರ ಫಲ ಸಿಗುತ್ತೆ ಅಂತ. ಪರಮಾತ್ಮನಿಂದ ನಮಗೆ ಸಿಗುವ ವರದಾನಗಳು ಬೀಜದ ಥರನಾ? ಹೌದು. ವರದಾನ ಸಿಕ್ಕಿದೆ ಅಂತ ಕೇವಲ ಖುಷಿಪಟ್ರೆ ಸಾಲ್ದು, ಆ ಬೀಜವನ್ನ ಫಲೀಭೂತ ಮಾಡಬೇಕು. ಇಲ್ಲಿ ನೀರು ಅಂದ್ರೆ ಬಾಬಾವರ ನಿರಂತರ ನೆನಪು ಅಂದ್ರೆ ಸ್ಮೃತಿ, ಮತ್ತು ಬಿಸಿಲು ಅಂದ್ರೆ ವರದಾನದ ಸ್ವರೂಪದಲ್ಲಿ ಸ್ಥಿತರಾಗೋದು. ನನಗೊಂದು ಸ್ಪಷ್ಟ ಚಿತ್ರಣ ಬೇಕು. ಒಂದು ವೇಳೆ ನಾನು ಬೀಜಕ್ಕೆ ನೀರ್ ಹಾಕ್ತೀನಿ, ಆದ್ರೆ ಬಿಸಿಲಿಗಿಡೋದೇ ಇಲ್ಲ, ಅಂದ್ರೆ ನಾನು ವರದಾನ ನೆನಪು ಮಾಡ್ತೀನಿ, ಆದ್ರೆ ಆಚರಣೆಗೆ ತರಲ್ಲ ಅಂತ ಅನ್ಕೊಳ್ಳಿ, ಆಗೇನಾಗತ್ತೆ? ಅದು ಬಹಳ ಅಪಾಯಕಾರಿ ಸ್ಥಿತಿ ನೋಡಿ. ಒಂದು ಬೀಜನ ನೀರಿನಲ್ಲಿ ನೆನ್ಸಿ ಕತ್ಲೆ ಕೋಣೆಯಲ್ಲಿ ಬಿಸಿಲೆ ತಾಗ್ದೆ ಹಾಗೆ ಇಟ್ರೆ ಏನಾಗುತ್ತೆ? ಅದು ಬೆಳೆಯಲ್ಲ, ಬದಲಾಗಿ ಕೊಳತು ನಾರೋಕ್ ಶುರುವಾಗುತ್ತೆ. ಓ, ಆಧ್ಯಾತ್ಮಿಕತೆಯಲ್ಲೂ ಹಾಗೇನಾ? ಖಂಡಿತ. ಬಾಬಾ ನಮ್ಗೆ ಸದಾ ಶಾಂತಭವ ಅಂತ ವರದಾನ ಕೊಟ್ಟಿದ್ದಾರೆ. ನಾವು ಬೆಳಿಗ್ಗೆ ಎದ್ದು ನಾನು ಶಾಂತ ಸ್ವರೂಪ ಆತ್ಮ ಅಂತ ನೆನಪು ಮಾಡ್ತೀವಿ, ಅದು ನೀರು. ಆದ್ರೆ ಆಫೀಸ್ಗೆ ಹೋದ ತಕ್ಷಣ ಯಾರ ಮೇಲಾದ್ರೂ ಕೂಗಾಡಿದ್ರೆ ಅಂದ್ರೆ ಆ ಸ್ವರೂಪದಲ್ಲಿ ನಾವು ನಿಲ್ಲಿಲ್ಲ. ಅಂದ್ರೆ ಬಿಸಿಲು ಕೊಡ್ಲಿಲ್ಲ ಅಂತ ಅರ್ಥ ಅಲ್ವಾ? ಎಕ್ಸಾಕ್ಟ್ಲಿ. ಕೇವಲ ನೆನಪು ಮಾಡಿ ಆಚರಣೆಗೆ ತರದಿದ್ರೆ ಆ ಜ್ಞಾನ ನಮ್ಮೊಳಗೆ ಕೇವಲ ಅಹಂಕಾರವನ್ನ ಬೆಳೆಸುತ್ತೆ. ಅದರಿಂದ ಯೋಗಾಗ್ನಿಯಲ್ಲಿ ನಮ್ಮ ಹಳೆಯ ಸಂಸ್ಕಾರಗಳನ್ನ ಸುಟ್ಟುಹಾಕಿ ಆ ವರದಾನದ ಸ್ವರೂಪವೇ ನಾವಾಗ್ಬೇಕು. ಈ ಪುರುಷಾರ್ಥದ ಹಾದಿಯಲ್ಲಿ ನಮ್ಮ ಅತಿ ದೊಡ್ಡ ಶತ್ರು ಯಾವ್ದು ಗೊತ್ತಾ? ಅದು ನಮ್ಮೊಳಗೆ ಏಳುವ ಏಕೆ, ಏನು, ಹೇಗೆ ಅನ್ನೋ ಪ್ರಶ್ನೆಗಳು. ಬಾಬಾ ಇಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಮತ್ತು ಫುಲ್ ಸ್ಟಾಪ್ನ ಉದಾಹರಣೆ ಬಹಳ ಸುಂದರವಾಗಿ ಕೊಟ್ಟಿದ್ದಾರಲ್ವಾ? ಹೌದು, ಇದು ಬಹಳ ಮುಖ್ಯವಾದ ಪಾಯಿಂಟ್. ಆದರೆ ಲೌಕಿಕ ಜಗತ್ತಿನಲ್ಲಿ, ವಿಜ್ಞಾನದಲ್ಲಿ ಪ್ರಶ್ನೆ ಕೇಳೋದೇ ಬುದ್ಧಿವಂತಿಕೆ ಅಲ್ವಾ? ಆ ಏಕೆ ಮತ್ತು ಹೇಗೆ ಅನ್ನೋ ಪ್ರಶ್ನೆಗಳೇ ತಾನೇ ಜಗತ್ತನ್ನ ಅಭಿವೃದ್ಧಿಯ ಕಡೆ ಕೊಂಡೊಯ್ದಿರೋದು. ಬಾಬಾ ಯಾಕೆ ಅದನ್ನ ಬಿಡೋಕ್ ಹೇಳ್ತಿದ್ದಾರೆ? ಭೌತಿಕ ವಿಜ್ಞಾನಕ್ಕೆ, ಮಟೀರಿಯಲ್ ಸೈನ್ಸ್ಗೆ ಪ್ರಶ್ನೆಗಳ ಅಗತ್ಯ ಇದೆ, ಹೊರಗಿನ ಜಗತ್ತನ್ನ ಅರ್ಥ ಮಾಡ್ಕೊಳ್ಳೋಕೆ. ಆದ್ರೆ ಆಧ್ಯಾತ್ಮಿಕ ವಿಜ್ಞಾನದಲ್ಲಿ ನಾವು ಪರಮ ಸತ್ಯವನ್ನ ಈಗಾಗ್ಲೇ ತಿಳ್ಕೊಂಡಿದೀವಿ.
ಡ್ರಾಮಾದ ಪ್ರತಿಯೊಂದು ದೃಶ್ಯವೂ ಕಲ್ಯಾಣಕಾರಿಯಾಗಿದೆ ಅಂತ ನಮಗೆ ಗೊತ್ತಿದೆ. ಆದ್ರೂ ನಾವು ಅವರು ಹಾಗೆ ಯಾಕೆ ಹೇಳಿದ್ರು, ನನ್ನ ಜೊತೆನೇ ಹೀಗೆ ಯಾಕಾಯ್ತು ಅಂತ ಕೇಳ್ತಾ ಇರ್ತೀವಲ್ವಾ? ಹೌದು, ಆ ಪ್ರಶ್ನಾರ್ಥಕ ಚಿಹ್ನೆಯ ಡೊಂಕಾದ ಹಾದಿಯಲ್ಲಿ ಹೋದ್ರೆ ಅದು ನಮ್ಮ ಆಧ್ಯಾತ್ಮಿಕ ಬ್ಯಾಟರಿಯನ್ನ ಸಂಪೂರ್ಣವಾಗಿ ಖಾಲಿ ಮಾಡುತ್ತೆ. ಬಾಬಾ ಬಹಳ ನಿಖರವಾಗಿ ವಿವರಿಸ್ತಾರೆ, ನೀವು ಸಾಧಾರಣವಾಗಿ 1 ಗಂಟೆ ಯೋಚಿಸುವ ಶಕ್ತಿಯನ್ನ ಈ ವ್ಯರ್ಥ ಸಂಕಲ್ಪಗಳು ಕೇವಲ 1 ನಿಮಿಷದಲ್ಲಿ ನಷ್ಟ ಮಾಡಿಬಿಡ್ತವೆ. ಅರೆ, ಅಷ್ಟು ಫಾಸ್ಟಾಗಿ ಶಕ್ತಿ ಡ್ರೈನ್ ಆಗುತ್ತಾ? ಹಾಗಾದ್ರೆ ಆ ವ್ಯರ್ಥ ಸಂಕಲ್ಪಗಳಿಗೆ ಬ್ರೇಕ್ ಹಾಕೋದು ಹೇಗೆ? ಅದಕ್ಕೆ ಬಾಬಾ ನಮಗೆ ಅತ್ಯಂತ ಸರಳವಾದ ಫುಲ್ ಸ್ಟಾಪ್ ಅಸ್ತ್ರವನ್ನ ಕೊಟ್ಟಿದ್ದಾರೆ. ಆ 3 ವಿಶೇಷ ಬಿಂದುಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಆ 3 ಬಿಂದುಗಳು ಅಂದ್ರೆ ಆತ್ಮ, ಪರಮಾತ್ಮ ಮತ್ತು ಡ್ರಾಮಾ ಅಲ್ವಾ? ಕರೆಕ್ಟ್. 1, ನಾನು ಈ ಭೌತಿಕ ದೇಹ ಅಲ್ಲ, ಆತ್ಮ ಅನ್ನೋ ಜ್ಯೋತಿರ್ಬಿಂದು. 2, ನನ್ನ ತಂದೆ ಸರ್ವಶಕ್ತಿವಂತ ಪರಮಾತ್ಮ ಶಿವಬಾಬಾ 1 ಬಿಂದು. 3, ನಡೆದುಹೋದ ಘಟನೆ ಬದಲಾಯಿಸಲಾಗದ ಡ್ರಾಮಾ ಅನ್ನೋ ಬಿಂದು. ಈ 3 ಬಿಂದುಗಳನ್ನು ಅಳವಡಿಸ್ಕೊಂಡ್ರೆ ಎಂಥ ಬಿರುಗಾಳಿಯಾದರೂ ತಕ್ಷಣ ನಿಂತೋಗುತ್ತೆ. ನಿಜಕ್ಕೂ ಈ 3 ಬಿಂದುಗಳೇ ಸರ್ವ ಖಜಾನೆಗಳಿಗೆ ಬೀಗದ ಕೈ ಇದ್ದ ಹಾಗೆ. ನಾವೆಲ್ಲರೂ ಮಾಸ್ಟರ್ ಸರ್ವಶಕ್ತಿವಂತರಾಗ್ಬೇಕು. ಆದ್ರೆ ಬಾಬಾ ಹೇಳ್ತಾರೆ, ಯಾವ ಶಕ್ತಿಯನ್ನ ಆರ್ಡರ್ ಮಾಡ್ತೀವೋ ಆ ಶಕ್ತಿ ತಕ್ಷಣ ಹಾಜರಾಗ್ಬೇಕು ಅಂತ. ಹೌದು, ನಮಗೆ ಎದುರಿಸುವ ಶಕ್ತಿಯ ಅಗತ್ಯ ಇದ್ದಾಗ ಬಂದುಕೊಳ್ಳೋದು ಸಹನಶಕ್ತಿಯಾದ್ರೆ ಏನು ಪ್ರಯೋಜನ ಅಲ್ವಾ? ಅದೇ, ಈ ನಿಖರತೆ ಬರ್ಬೇಕಾದ್ರೆ ತೀವ್ರ ಪುರುಷಾರ್ಥ ಬೇಕು, ಕೇವಲ ಸಾಧಾರಣ ಪುರುಷಾರ್ಥ ಸಾಲ್ದು ಅಂತ ಬಾಬಾ ಎಚ್ಚರಿಸಿದ್ದಾರೆ. ಖಂಡಿತ. ಬಾಬಾ ನಮಗೆ ಸಮಯದ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಈಗ ನಡೆಯುವ ಸಮಯ ಅಲ್ಲ, ಹಾರುವ ಕಲೆಯ ಸಮಯ. ಫೈನಲ್ ಪೇಪರ್ ಅಂದ್ರೆ ಫೈನಲ್ ಪರೀಕ್ಷೆ ಅಚಾನಕ್ಕಾಗಿ ಬರುತ್ತೆ. ನಾವು ಕೇವಲ ಸಾಧಾರಣ ಪುರುಷಾರ್ಥ ಮಾಡಿಕೊಂಡು ಕುಳಿತಿದ್ರೆ ಏರುಪೇರಿನ ಸಮಯದಲ್ಲಿ ಅಚಲವಾಗಿ ಉಳಿಯಲು ಸಾಧ್ಯನೇ ಇಲ್ಲ. ಇದೇ ಕಾರಣಕ್ಕಾಗಿ ಅಲ್ವಾ ಬಾಬಾ ನಮ್ಮನ್ನ ಪರೀಕ್ಷಿಸಿಕೊಳ್ಳಲು ಒಂದು ವಿಶೇಷವಾದ 15 ದಿನಗಳ ಹೋಂವರ್ಕ್ ಕೊಟ್ಟಿರೋದು. ಸಂಕಲ್ಪ, ವಾಣಿ ಮತ್ತು ಕರ್ಮದಲ್ಲಿ 80% ಅಂಕಗಳನ್ನ ಪಡೆಯುವ ಗುರಿ. ಹೌದು, ವಾಣಿ ಮತ್ತು ಕರ್ಮದಲ್ಲಿ 80% ಪಡೆಯಬಹುದು. ಆದರೆ ಸಂಕಲ್ಪದಲ್ಲಿ 80% ಅಂದ್ರೆ ಅದು ಬಹಳ ಕಷ್ಟದ ಗುರಿನೇ. ಇದರಲ್ಲಿ ನಮ್ಮನ್ನ ತಡೆಯುವ ಅತಿದೊಡ್ಡ ತಡೆಗೋಡೆ ಯಾವುದು? ಆ ತಡೆಗೋಡೆಯನ್ನೇ ಬಾಬಾ ರಾಯಲ್ ಆಲಸ್ಯ ಅಂತ ಕರೆದಿದ್ದಾರೆ. ರಾಯಲ್ ಆಲಸ್ಯ ಅಂದ್ರೇನು? ಬೆಳಿಗ್ಗೆ ಏಳೋಕೆ ಮೈಗಳತನ ಮಾಡೋದಾ? ಅದರಲ್ಲಿ ರಾಯಲ್ ಅಂದ್ರೆ ರಾಜವೈಭವ ಏನಿದೆ? ಇಲ್ಲ, ಕೇವಲ ನಿದ್ದೆ ಮಾಡೋದು ಅಥವಾ ದೈಹಿಕವಾಗಿ ಸುಸ್ತಾಗೋದು ರಾಯಲ್ ಆಲಸ್ಯ ಅಲ್ಲ. ರಾಯಲ್ ಆಲಸ್ಯ ಅಂದ್ರೆ ನಮ್ಮ ತಪ್ಪುಗಳನ್ನ, ನಮ್ಮ ಅಹಂಕಾರವನ್ನ ಮುಚ್ಚಿಡ್ಲು ನಮ್ಮ ಬುದ್ಧಿ ಕುಡುಮ ಅತ್ಯಂತ ತಾರ್ಕಿಕ ನೆಪಗಳು. ಓ, ಅಂದ್ರೆ ನಾನು ಕೋಪ ಮಾಡ್ಕೊಳ್ಬಾರ್ದು ಅಂತಿದ್ದೆ, ಆದ್ರೆ ಅವರೇ ಆ ರೀತಿ ಪ್ರಚೋದನೆ ಮಾಡಿದ್ರು ಅಂತ ಹೇಳೋದಾ? ಎಕ್ಸಾಕ್ಟ್ಲಿ. ಅಥವಾ ನನ್ನ ಪ್ರಕೃತಿನೇ ಹಾಗೆ, ನಾನು ನೇರ ನುಡಿಯುವನು, ಇವತ್ತು ತಲೆನೋವಿತ್ತು ಅದಕ್ಕೆ ಯೋಗ ಮಾಡ್ಲಿಲ್ಲ. ಹೀಗೆ ಪರಿಸ್ಥಿತಿಗಳ ಮೇಲೆ ಗೂಗೆ ಕೂರಿಸೋದು. ಮಾಯೆಯ ಹುಡುಗಾಟಿಕೆ. ನಮ್ಮ ತಪ್ಪುಗಳನ್ನ ನಾವೇ ಸಮರ್ಥಿಸಿಕೊಳ್ಳುವ ಈ ಬುದ್ಧಿವಂತಿಕೆ ರಾಯಲ್ ಆಲಸ್ಯ. ನಾವು ಈ ನೆಪಗಳನ್ನ ಬಿಟ್ಟು ಎಂಥದ್ದೇ ಪರಿಸ್ಥಿತಿ ಬಂದ್ರೂ ಯುದ್ಧ ಮಾಡಬಾರ್ದು, ನೇರವಾಗಿ ವಿಜಯಿ ಆಗ್ಬೇಕಲ್ವಾ? ಈ 15 ದಿನಗಳ ಟ್ರಯಲ್ ಫೈನಲ್ ಪರೀಕ್ಷೆಗೆ ಒಳ್ಳೆ ತಾಲೀಮು. ಹೌದು. ಇದ್ರ ಜೊತೆಗೆ ಸೇವಾ ಕ್ಷೇತ್ರದ ಬಗ್ಗೆನೂ ಬಾಬಾ ಅದ್ಭುತವಾದ ಮಾರ್ಗದರ್ಶನ ಕೊಟ್ಟಿದ್ದಾರೆ. ವಿಶೇಷವಾಗಿ ಮೈಕ್ ತಯಾರು ಮಾಡೋದು. ಅಂದ್ರೆ ಸಾಧು ಸಂತರು, ವಿಐಪಿಗಳು ಮಹಾತ್ಮರ ಸೇವೆಯನ್ನ ಮಾಡಿ ಅವರನ್ನ ಜ್ಞಾನದಲ್ಲಿ ಜಾಗೃತಗೊಳಿಸೋದು. ಆದ್ರೆ ಬಾಬಾ ಯಾಕೆ ಸಾಮಾನ್ಯರನ್ನ ಬಿಟ್ಟು ವಿಐಪಿಗಳ ಹಿಂದೆ ಹೋಗಲು ಹೇಳ್ತಿದ್ದಾರೆ? ಇದು ಪಕ್ಷಪಾತ ಅಲ್ವಾ? ಖಂಡಿತ ಪಕ್ಷಪಾತ ಅಲ್ಲ. ಇದು ಬಾಬಾ ಅವರ ದೂರದೃಷ್ಟಿ ಮತ್ತು ವಿಶ್ವ ಕಲ್ಯಾಣದ ತಂತ್ರ. ದ್ವಾಪರ ಯುಗದಿಂದಲೂ ಭಕ್ತಿಯ ಮಾರ್ಗದಲ್ಲಿ ಕೋಟ್ಯಾಂತರ ಮನುಷ್ಯರು ಈ ಸಾಧು ಸಂತರನ್ನೇ ಕುರುಡಾಗಿ ಹಿಂಬಾಲಿಸ್ತಾ ಇದ್ದಾರೆ. ಓ, ಈಗ ಸಂಗಮ ಯುಗದಲ್ಲಿ ಪರಮಾತ್ಮನೇ ಬಂದು ನಮ್ಮನ್ನ ಆ ಸಾಧು ಸಂತರಿಗಿಂತ ಶ್ರೇಷ್ಠ ಜ್ಞಾನಿಗಳನ್ನಾಗಿ ಮಾಡಿದ್ದಾರೆ. ನಾವು ಅವರಿಗೆ ಸತ್ಯಜ್ಞಾನದ ಸಂದೇಶ ಕೊಟ್ರೆ ಅವರು ದೊಡ್ಡ ಮೈಕ್ ತರ ಕೆಲಸ ಮಾಡ್ತಾರಲ್ವಾ? ಎಕ್ಸಾಕ್ಟ್ಲಿ. ಅವರು ಒಮ್ಮೆ ವೇದಿಕೆ ಮೇಲೆ ತಮ್ಮ ಅನುಭವ ಹಂಚ್ಕೊಂಡ್ರೆ ಅವ್ರ ಹಿಂದೆ ಇರೋ ಲಕ್ಷಾಂತರ ಭಕ್ತರಿಗೂ ಸುಲಭವಾಗಿ ಬಾಬಾ ಅವರ ಪರಿಚಯ ಸಿಗುತ್ತೆ. ಅತ್ಯದ್ಭುತ. ಇಡೀ ಜಗತ್ತನ್ನೇ ಕಲ್ಯಾಣದ ಮಾರ್ಗಕ್ಕೆ ತರುವ ಎಂಥ ಶ್ರೇಷ್ಠ ಜವಾಬ್ದಾರಿ ನಮ್ಮ ಮೇಲಿದೆ. ಈ ಸಂಪೂರ್ಣ ಮಂಥನವನ್ನ ಹೃದಯದಲ್ಲಿ ತುಂಬಿಕೊಳ್ಳುತ್ತಾ ಈಗ ಬಾಬಾ ಅವರ ಆ ಮಧುರವಾದ ಪ್ರೀತಿಯ ನೆನಪಿನ ಸಂದೇಶವನ್ನ ಆಲಿಸೋಣ. ನಮ್ಮ ಮನಸ್ಸನ್ನ ಏಕಾಗ್ರಗೊಳಿಸಿ ಮನ್ಮನಾ ಭವಸ್ಥಿತಿಯಲ್ಲಿ ಯಾವುದೇ ಸ್ವಂತ ವಿಚಾರಗಳನ್ನ ಬೆರೆಸದೆ ಬಾಬಾವರ ನುಡಿಗಳನ್ನ ಯಥಾವತ್ತಾಗಿ ಸ್ವೀಕರಿಸೋಣ. ಎಲ್ಲಾ ಕಡೆ ಬಾಪ್ತಾದಾರವರ ಆಸೆಗಳನ್ನು ಪೂರ್ಣ ಮಾಡುವ ಆಸೆಯ ದೀಪಗಳು
ಏಕೆ ಏನು ಎಂಬ ಭಾಷೆಯಿಂದ ದೂರ ಇರುವ ಸದಾ ಏಕರಸ, ಸದಾ ಒಬ್ಬ ಬಾಬಾ ಬೇರೆ ಯಾರೂ ಇಲ್ಲ, ತಂದೆಯಲ್ಲಿಯೇ ವಿಶೇಷ ಜೀವನದ 3 ಸಂಬಂಧಗಳು, ತಂದೆ, ಶಿಕ್ಷಕ, ಸದ್ಗುರುವಿನ ಅನುಭವ ಮಾಡುವ, ತಂದೆಯಿಂದ ಆಸ್ತಿಯನ್ನು, ಟೀಚರಿಂದ ವಿದ್ಯೆಯ ಆಸ್ತಿಯನ್ನು ಮತ್ತು ಸದ್ಗುರುವಿನಿಂದ ವರದಾನಗಳ ಆಸ್ತಿಯನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಪದಮಾಗುಣ ಭಾಗ್ಯವಂತ ಪ್ರತಿಯೊಬ್ಬ ಮಗುವಿಗೆ ಬಾಪ್ದಾದಾರವರ ನೆನಪು, ಪ್ರೀತಿ ಮತ್ತು ನಮಸ್ತೆ. ಈ ಮಧುರ ಸ್ಮೃತಿಯ ಅಲೆಯಲ್ಲಿ ತೇಲುತ್ತಾ ಈಗ ನೇರವಾಗಿ ಇಂದಿನ ಮುರಳಿಯ ಅಂತಿಮ ಭಾಗಗಳಿಗೆ, ಆ ದಿವ್ಯ ವರದಾನದ ಕಡೆಗೆ ಗಮನ ಹರಿಸೋಣ. ವರದಾನ: ತಂದೆಯ ಹಸ್ತ ಹಾಗೂ ಸಂಘದ ಸ್ಮೃತಿಯಿಂದ ಕಷ್ಟವನ್ನು ಸಹಜಗೊಳಿಸುವಂತಹ ನಿಶ್ಚಿಂತ ಭವ. ನಿಶ್ಚಿಂತ ಭವ, ಇದು ಎಂಥ ಶಕ್ತಿಶಾಲಿ ಪದ. ಆದರೆ ಲೌಕಿಕ ಜೀವನದಲ್ಲಿ ನಮ್ಗೆ ಏನೇನೋ ಜವಾಬ್ದಾರಿಗಳು ಇರುತ್ತೆ ಅಲ್ವಾ? ಮಕ್ಕಳ ಭವಿಷ್ಯ, ಸಾಲ, ಆರೋಗ್ಯ ಇಷ್ಟೆಲ್ಲ ಇರುವಾಗ ನಿಶ್ಚಿಂತ್ರು ಆಗೋದ್ ಹೇಗೆ? ಆ ತಂದೆಯ ಹಸ್ತವನ್ನ ಭೌತಿಕವಾಗಿ ಅನುಭವ ಮಾಡೋದ್ ಹೇಗೆ? ಇಲ್ಲಿ ತಂದೆಯ ಹಸ್ತ ಅಂದ್ರೆ ನಮ್ಮ ಬುದ್ಧಿಯ ಸಂಪೂರ್ಣ ಸಮರ್ಪಣಾ ಭಾವ. ಒಂದು ಸಣ್ಣ ಮಗು ದಟ್ಟವಾದ ಕಾಡಲ್ಲಿ ನಡೆಯುವಾಗಲೂ ತನ್ನ ತಂದೆಯ ಕೈ ಹಿಡಿದಿದ್ರೆ ಎಷ್ಟು ನಿಶ್ಚಿಂತವಾಗಿರುತ್ತೋ, ಹಾಗೆಯೇ ನಾವು ನಮ್ಮ ಬುದ್ಧಿಯಿಂದ ಶಿವಬಾಬಾ ಅವರ ಹಸ್ತವನ್ನ ಹಿಡಿದಾಗ ನಮ್ಮೆಲ್ಲ ಹೊರೆಗಳು ದೂರ ಆಗುತ್ತೆ. ಅಂದ್ರೆ ಜೀವನ ಬಾಬಾಗೆ ಅರ್ಪಣೆ ಆದಾಗ ಆ ಹೊರೆ ಮತ್ತು ಜವಾಬ್ದಾರಿ ತಂದೆದಾಗಿಬಿಡುತ್ತಲ್ವಾ? ಹೌದು. ನಮಗೆ ಕಷ್ಟ ಬಂದಾಗ ನಾವು ನನ್ನ ಕಷ್ಟ ಅಂತ ಯೋಚಿಸಬಾರ್ದು. ಬಾಬಾರವರ ಸೇವೆ ಅವರೇ ನೋಡ್ಕೊಳ್ತಾರೆ ಅನ್ನೋ ಆ ಸಂಘದ ಸ್ಮೃತಿಯೇ ಕಷ್ಟವನ್ನ ಹಗುರ ಮಾಡುತ್ತೆ. ಇದೇ ನಿಶ್ಚಿಂತ ಸ್ಥಿತಿಗೆ ಪೂರಕವಾಗಿ ಇಂದಿನ ಸ್ಲೋಗನ್ ಕೂಡ ಇದೆ. ಸ್ಲೋಗನ್: ಪುರುಷಾರ್ಥದಲ್ಲಿ ಸತ್ಯತೆ ಇದ್ರೆ ಬಾಪ್ದಾದಾರವರ ವಿಶೇಷ ಸಹಯೋಗದ ಅನುಭವ ಮಾಡುವಿರಿ. ಇಲ್ಲಿ ಸತ್ಯತೆ ಅಂದ್ರೆ ಕೇವಲ ಬಾಯಲ್ಲಿ ಸುಳ್ಳು ಹೇಳ್ದಿರೋದಷ್ಟೇನಾ? ಇಲ್ಲ, ಕೇವಲ ಬಾಯಲ್ಲಿ ಸುಳ್ಳು ಹೇಳದಿರೋದು ಲೌಕಿಕ ಸತ್ಯತೆ. ಆಧ್ಯಾತ್ಮಿಕ ಪುರುಷಾರ್ಥದಲ್ಲಿ ಸತ್ಯತೆ ಅಂದ್ರೆ ಪ್ರಾಮಾಣಿಕತೆ. ಅಂದ್ರೆ ಹೊರಗಡೆ ಜ್ಞಾನಿಯಂತೆ ಕಾಣೋದು, ಆದ್ರೆ ಒಳಗಡೆ ವಿಕಾರಗಳನ್ನ ಅಡಗಿಸಿಟ್ಕೊಳ್ಳೋದು ದ್ವಂದ್ವಸ್ಥಿತಿಯಲ್ವಾ? ಖಂಡಿತ. ನಾವು ನಮ್ಮ ಲೋಪದೋಷಗಳನ್ನು ಮುಚ್ಚಿಡದೆ ಅಹಂಕಾರವನ್ನ ಬಿಟ್ಟು ಸಂಪೂರ್ಣ ಪ್ರಾಮಾಣಿಕರಾಗಿ ಬಾಬಾ ಮುಂದೆ ತೆರೆದಿಟ್ಟಾಗ ಆ ಸತ್ಯತೆಯೇ ಒಂದು ಮ್ಯಾಗ್ನೆಟ್ ತರ ಬಾಬಾ ಅವರ ವಿಶೇಷ ಸಹಯೋಗವನ್ನ ನಮ್ಮತ್ತ ಆಕರ್ಷಿಸುತ್ತೆ. ಅತ್ಯಂತ ಸ್ಪಷ್ಟವಾದ ವಿವರಣೆ. ಈಗ ಇಂದಿನ ಅವ್ಯಕ್ತ ಇಶಾರೆಯನ್ನ ಗಮನಿಸೋಣ. ಅವ್ಯಕ್ತ ಇಶಾರೆ: ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ. ಬಾಬಾ ಇಲ್ಲಿ ಒಂದು ಅದ್ಭುತ ರಹಸ್ಯ ಬಿಚ್ಚಿಡ್ತಾರೆ. ಯಾರಾದ್ರೂ ನಮ್ ಜೊತೆ ಘರ್ಷಣೆ ಮಾಡಿದ್ರೆ ನಾವು ಅವರಿಗೆ ಸ್ನೇಹದ ನೀರನ್ನ ಕೊಡ್ಬೇಕು ಅಂತ ಬಾಬಾ ಹೇಳ್ತಾರೆ. ಆದ್ರೆ ನಾವು ನಮ್ರತೆಯಿಂದ ಇದ್ಬಿಟ್ರೆ ಜಗತ್ತು ನಮ್ಮನ್ನ ದುರ್ಬಲರಂದ್ಕೊಳ್ಳಲ್ವಾ? ನಮ್ಮನ್ನ ತುಳಿದುಬಿಡಲ್ವಾ? ಲೌಕಿಕ ದೃಷ್ಟಿಯಲ್ಲಿ ನಮ್ರತೆ ಅಂದ್ರೆ ಸೋಲು ಅಂತ ಅನ್ಕೊಳ್ತಾರೆ. ಆದ್ರೆ ಆಧ್ಯಾತ್ಮಿಕತೆಯಲ್ಲಿ ನಮ್ರತೆಯೇ ಅತ್ಯಂತ ದೊಡ್ಡ ಶಕ್ತಿ. ಯಾರೋ ಕೋಪದ ಬೆಂಕಿಯಲ್ಲಿ ಉರಿಯುವಾಗ ನಾವು ಅವರ ಮೇಲೆ ಅಹಂಕಾರದ ಪೆಟ್ರೋಲ್ ಸುರಿದ್ರೆ ಬೆಂಕಿ ಮತ್ತಷ್ಟು ಹೊತ್ಕೊಳ್ಳುತ್ತೆ. ಹೌದು, ಆ ಬೆಂಕಿಯನ್ನ ಆರಿಸೋಕೆ ಸ್ನೇಹದ ನೀರು ಬೇಕೇ ಬೇಕು. ಅನ್ನ ರಕ್ಷಿಸುವ ಅದೃಶ್ಯ ಕವಚ. ನಾವು ಬೇರೆಯವರಿಗೆ ಶ್ರೇಷ್ಠವಾದ ಸೀಟನ್ನು ಕೊಟ್ಟು ನಾವು ಸ್ವಯಂ ನಮ್ರಚಿತ್ತರಾದಾಗ ಆ ವ್ಯಕ್ತಿಯೊಳಗಿನ ದ್ವೇಷ ತಾನಾಗಿಯೇ ಕರಗುತ್ತೆ. ಇದು ಸಂಸ್ಕಾರಗಳನ್ನು ಸರಿಪಡಿಸುವ ಅತಿ ಸುಲಭವಾದ ವಿಧಿ. ಖಂಡಿತ, ಇದು ನಮ್ಮೆಲ್ಲರ ಪ್ರಾಯೋಗಿಕ ಜೀವನಕ್ಕೆ ಬೇಕಾದ ಅಸ್ತ್ರ. ಈಗ ಇಷ್ಟೆಲ್ಲ ಜ್ಞಾನದ ಮಂಥನ ಮಾಡಿದೀವಿ. ಈ ರಹಸ್ಯಗಳನ್ನ ಕೇವಲ ಬುದ್ಧಿಯಲ್ಲಿಟ್ಕೊಳ್ಳೋದೇ ನಮ್ಮ ಆತ್ಮದ ಆಳಕ್ಕೆ ಇಳಿಸ್ಕೊಳ್ಳಲು ಸಂಪೂರ್ಣ ಮೌನದಲ್ಲಿ ಒಂದು ಸಣ್ಣ ಧ್ಯಾನದ ಅಭ್ಯಾಸವನ್ನ ಮಾಡೋಣ. ಖಂಡಿತ. ಈಗ ಹೊರಗಿನ ಭೌತಿಕ ಜಗತ್ತಿನ ಎಲ್ಲ ಶಬ್ದಗಳಿಂದ, ಎಲ್ಲ ವ್ಯರ್ಥ ಯೋಜನೆಗಳಿಂದ ನಮ್ಮನ್ನು ನಾವು ಬಿಡಿಸಿಕೊಳ್ಳೋಣ. 1 ನಿಮಿಷ ಎಲ್ಲವನ್ನೂ ಮರೆತುಬಿಡಿ. ನಮ್ಮ ದೃಷ್ಟಿಯನ್ನ 2 ಹುಬ್ಬುಗಳ ಮಧ್ಯೆ ಇರುವ ಆ ಪ್ರಕಾಶಮಾನವಾದ ಬಿಂದುವಿನ ಕಡೆಗೆ ತರೋಣ. ನಾನು ಈ ದೇಹ ಅಲ್ಲ. ನಾನು ಒಂದು ಪ್ರಶಾಂತವಾದ, ಪ್ರಕಾಶಮಾನವಾದ ಚೈತನ್ಯ ಶಕ್ತಿ, ಒಂದು ಜ್ಯೋತಿರ್ಬಿಂದುವಾತ್ಮ. ನಾನು ಸಾಕ್ಷಿ ಸ್ಥಿತಿಯಲ್ಲಿ ಕುಳಿತು ಈ ಇಡೀ ಜಗತ್ತಿನ ನಾಟಕವನ್ನ ನೋಡ್ತಾ ಇದ್ದೀನಿ. ಮೇಲೆ ಪರಮಧಾಮದಿಂದ ಆನಂದದ ಸಾಗರನಾದ ನನ್ನ ಪ್ರೀತಿಯ ಶಿವಬಾಬಾ ಅವರ ದಿವ್ಯ ಜ್ಞಾನದ ಬೆಳಕು, ಕರುಣೆಯ ಕಿರಣಗಳು ನನ್ನ ಆತ್ಮದ ಮೇಲೆ ನಿರಂತರವಾಗಿ ಸುರಿಯುತ್ತಿವೆ. ಆ ಸರ್ವಶಕ್ತಿವಂತ ತಂದೆಯ ಅಭಯ ಹಸ್ತ ನನ್ನ ತಲೆಯ ಮೇಲಿದೆ. ನನ್ನ ಜವಾಬ್ದಾರಿಗಳು, ನನ್ನೆಲ್ಲ ಭಾರಗಳು, ನನ್ನೆಲ್ಲ ಚಿಂತೆಗಳನ್ನ ನಾನು ಆ ತಂದೆಯ ಚರಣಗಳಿಗೆ ಸಂಪೂರ್ಣವಾಗಿ ಅರ್ಪಿಸ್ತಾ ಇದ್ದೀನಿ. ನಾನೀಗ ಸಂಪೂರ್ಣ ಹಗುರವಾಗಿದ್ದೀನಿ. ನನಗೆ ಯಾವುದೇ ಚಿಂತೆ ಇಲ್ಲ.
ನಾನೀಗ ನಿಶ್ಚಿಂತ ಭವ ವರದಾನವನ್ನ ನನ್ನದಾಗಿಸ್ಕೊಂಡಿದ್ದೀನಿ. ನನ್ನ ಸುತ್ತಲೂ ನಮ್ರತೆ ಮತ್ತು ಮಧುರತೆಯ ಒಂದು ಶಕ್ತಿಶಾಲಿ ದಿವ್ಯ ಕವಚ ನಿರ್ಮಾಣವಾಗಿದೆ. ಯಾರದೇ ಕೋಪ, ಘರ್ಷಣೆ, ಯಾವ ಮಾಯೆಯೂ ನನ್ನನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ನಾನು ಶಿವಬಾಬಾ ಅವರ ಹೃದಯದ ಸಿಂಹಾಸನದ ಮೇಲೆ ಕುಳಿತಿರುವ ಅತ್ಯಂತ ಶ್ರೇಷ್ಠ ಪುಣ್ಯ ಆತ್ಮ, ಸದಾಕಾಲದ ಸಂತುಷ್ಟಮಣಿ. ಎಂತಹ ದಿವ್ಯವಾದ ಅಲೌಕಿಕವಾದ ಅನುಭವ! ಈ ನಿಶ್ಚಿಂತವಾದ ಸ್ಥಿತಿಯಲ್ಲೇ ನಮ್ಮ ಇಂದಿನ ಸಂಪೂರ್ಣ ದಿನವನ್ನ ಕಳೆಯೋಣ. ನಾವು ಯಾವುದೇ ಕರ್ಮ ಮಾಡುವಾಗ್ಲೂ ಆ ಸಂತುಷ್ಟ ಮಣಿಯ ಹೊಳಪು ನಮ್ಮ ಮುಖದಲ್ಲಿ, ನಮ್ಮ ನಡವಳಿಕೆಯಲ್ಲಿ ಎಲ್ಲೆಡೆ ಪಸರಿಸಲಿ. ಹೌದು, ಇಂದಿನ ಈ ಆಳವಾದ ಮಂಥನ ನಮ್ಮ ದೃಷ್ಟಿಕೋನವನ್ನೇ ಬದಲಾಯಿಸುವಂತಹದ್ದು. ಜ್ಞಾನವನ್ನ ಕೇವಲ ಕೇಳೋದಷ್ಟೇ ಅಲ್ಲ, ಅದನ್ನ ನಮ್ಮ ಸ್ವರೂಪದಲ್ಲಿ ತರುವ ಸಮಯ ಇದು. ಖಂಡಿತ. ಮತ್ತು ಇಂದಿನ ಈ ಜ್ಞಾನ ಮಂಥನವನ್ನ ಮುಕ್ತಾಯಗೊಳಿಸುವ ಮುನ್ನ, ಇಂದು ರಾತ್ರಿ ನೀವು ನಿದ್ರೆಗೆ ಜಾರುವ ಮುನ್ನ ನಿಮ್ಮನ್ನೇ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ. ಇಂದು ಇಡೀ ದಿನ ನಾನು ಆಡಿದ ಈ ಭೌತಿಕ ನಾಟಕದಲ್ಲಿ ಸಣ್ಣಸೃಂಗ ಪರಿಸ್ಥಿತಿಗಳು ಬಂದಾಗ ನಾನು ಕೇವಲ ಅಳುವ, ಗಾಬರಿಯಾಗುವ ಆ ಮಿಕ್ಕಿ ಮೌಸ್ ಆಗಿದ್ದೇನೋ, ಅಥವಾ ಆ ಇಡೀ ಆಟವನ್ನ ದೂರದಿಂದ ನಿಂತು ನೋಡಿ ಆನಂದಿಸಿದ ಅಚಲವಾದ ಸಾಕ್ಷಿ ವೀಕ್ಷಕನಾಗಿದ್ದೇನೋ? ಯೋಚಿಸಿ. ಆ ಸಾಕ್ಷಿ ಸ್ಥಿತಿ ಮತ್ತು ಬಾಬಾ ಅವರ ಪ್ರೀತಿಯ ನೆನಪಿನೊಂದಿಗೆ ಇಂದಿನ ದಿನವನ್ನ ಸಾರ್ಥಕಗೊಳಿಸೋಣ. ಇಂದಿನ ದಿನವಿಡೀ ನಾವು ಚರ್ಚಿಸಿದ ಈ ಅವ್ಯಕ್ತ ಸ್ಥಿತಿಯನ್ನು ಅನುಭವಿಸಲು ಪ್ರಯತ್ನಿಸೋಣ ಮತ್ತು ಬಾಬಾರವರ ವರದಾನದ ಹಸ್ತ ಸದಾ ನಮ್ಮ ತಲೆಯ ಮೇಲಿದೆ ಎಂಬ ಸ್ಮೃತಿಯಲ್ಲಿರೋಣ. ನಿಜ, ಇಂದಿನ ಈ ಚರ್ಚೆ ಎಲ್ಲರ ಆಧ್ಯಾತ್ಮಿಕ ಪಯಣಕ್ಕೆ ಸಹಕಾರಿಯಾಗಿದೆ ಎಂದು ನಾವು ನಂಬುತ್ತೇವೆ. ಎಲ್ಲರಿಗೂ ಈ ನಮ್ಮ ಮಾತುಕತೆ ಇಷ್ಟವಾದಲ್ಲಿ ದಯವಿಟ್ಟು ಈ ಜ್ಞಾನದ ಅಮೃತವನ್ನು ತಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ಹೌದು, ಮತ್ತು ಇಂತಹ ದೈನಂದಿನ ಮುರಳಿ ಮಂಥನಕ್ಕಾಗಿ ನಮ್ಮ ಶಿವವಾಣಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಹಾಗಾದರೆ ನಾಳೆ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಬಾರವರ ಸಿಹಿ ನೆನಪಿನಲ್ಲಿರಿ. ಓಂ ಶಾಂತಿ. ಓಂ ಶಾಂತಿ. ಓಂ ಶಾಂತಿ.